ಹರಿಹ ಆದಿಶಕ್ತಿಯ ಗಾಯನ ಗೌರವ ಆದಿಶಕ್ತಿಯ ಗಾಯನ ಗೌರವ ಆದಿಶಕ್ತಿಯ ಗಾಯನ ಗೌರವ ಇಲೇಸ ಬರುವಂತ ಆಶೀರ್ವಾದ ಕೊಡು ಮಗವ ತೇನೆ ಕರವ ಇಲೇಸ ಬರುವಂತ ಆಶೀರ್ವಾದ ಕೊಡು ಮಗವ ತೇನೆ ಕರವ ಮಾತಿನೊಳಗ ಹಾಕ ಬ್ಯಾಡ ಮರವ ಮಾತಿನೊಳಗ ಹಾಕ ಬ್ಯಾಡ ಮರವ ಮಾತಿನೊಳಗ ಹಾಕ ಬ್ಯಾಡ ಮರವ ಗರ್ವ ಬ್ಯಾಡ ನನ್ನ ಗೌರಾದೇವಿ ಬೆಳೆದ ಕೊಡವೆ ವರವ ಗರ್ವ ಬ್ಯಾಡ ನನ್ನ ಗೌರಾದೇವಿ ಬೆಳೆದ ಕೊಡವೆ ವರವ ಮೌಲನ ಬಿಶಾನ ಹೊಸ ದರವ ಮೌಲನ ಬಿಶಾನ ಹೊಸ ದರವ ಮೌಲನ ಬಿಶಾನ ಹೊಸ ದರವ ಸಂತ್ರಸ ಬಾದೊಳು ಗಾಯನ ಮಾಡತೇನ ಇದೆ ಎನ್ನ ಸ್ವರವ ಸಂತ್ರಸ ಬಾದೊಳು ಗಾಯನ ಮಾಡತೇನ ಬಾಳ ಮಾತಾಡಿ ಹೋಗ್ಯಾರಿ ಕನ್ನಡ ಮಾಸ್ತರ್ ಏನೇನು ಮಾತಾಡ್ರಿ ಸುರುವಿಗೆ ಬಾಳ ಬಂದ್ ಗಡಬಡ ಮಾಡಕತ್ತಾರ್ರಿ ಹೌದ್ರಿಪ್ಪ ಬಂದು ಪ್ರಥಮದಲ್ಲಿ ಹೌದು ಯಾವ ಏಳ್ಗಿ ಗ್ರಾಮದ ಗುರು ಹಿರಿಯರಲ್ಲಿ ಹೌದ್ರಲ್ಲ ಹಣೆ ಮಾಡಿದು ಯಾವಾಗ ಈ ಕ್ಷೇತ್ರದ ಅಧಿಪತಿಯಾಗಿರುವಂತ ಹೌದು ವೀರಭದ್ರನ ಪಾದ ಪದ್ಮಗಳಲ್ಲಿ ಕೂಡ ದೀರ್ಘ ದಂಡನೆಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹೌದ್ರಲ್ಲ ಇಲ್ಲಿ ಕೂಡಿರುವಂಥ ಯಾವ ವೀರಭದ್ರನ ಜಾತ್ರಾ ಮಹೋತ್ಸವ ಅಂಗವಾಗಿ ಬಂದಿರುವಂಥ ಭಕ್ತಾದಿಗಳಿಗೂ ಹೌದು ಮತ್ತು ಇಲ್ಲಿ ಕೂಡಿರುವಂಥ ದೈವಕ್ಕೂ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಹೌದ್ರಲ್ಲ ನಮ್ಮ ಸಂಘದ ಪರವಾಗಿ ಪ್ರಥಮದಲ್ಲಿ
ಆದಿ ನಂದಿ ಬಸವ ಹೌದು. ಈ ಸ್ತೋತ್ರ ಮಾಡಿ ಹೋದ್ರು. ಮಾಡ್ಯಾರಲ್ರಿ. ನಿರಂಕಾರದಲ್ಲಿ ಆದಿ ನಂದಿ ಬಸವ ಹೌದು. ನೀರಿನ ಗುಳ್ಳಿಯೊಳಗ ಉತ್ಪತ್ತಿ ಆಗ್ಯಾನಂತೇಳಿ ಹಿಂಗ ಪುರಾಣಗಳು ಹೇಳ್ತಾವಲ್ರಿ. ಪ್ರಥಮದಲ್ಲಿ ನೀರಂದ್ರೆ ಹೆಣ್ಣು ಮಾಸ್ತರ. ಹೌದು, ನೀರಂದ್ರೆ ಹೆಣ್ಣಿನಿಂದಲೇ ಸೃಷ್ಟಿ ನಿರ್ಮಾಣ ಆಗ್ಯದ. ಹೌದು. ಯಾವ ಬ್ರಹ್ಮ ವಿಷ್ಣು ಮಹೇಶ್ವರರು ನನ್ನ ತಾಯಿ ಉಮಾದೇವಿಯಿಂದ ಸೃಷ್ಟಿ ರಚನೆ ಮಾಡಿ, ಹೌದು, ಯಾವ ಬ್ರಹ್ಮ ವಿಷ್ಣು ಮಹೇಶ್ವರಗ ಈ ಸೃಷ್ಟಿ ಕಾರ್ಯ ಮಾಡಲಿಕ್ಕೆ ಹಚ್ಚಳತಳಿ ಪುರಾಣಗಳು ಹೇಳ್ತಾವ. ಹೌದ್ರಲ್ಲ, ಹೇಳ್ತಾವ. ಪ್ರಥಮದಲ್ಲಿ ಬಂದು 10 ಮಂದಿ ದೈವಕ್ಕೆಲ್ಲ ಕೈ ಮುಗಿದು ಹೇಳ್ತೀನಿ ಅಂತೇಳಿ ಹೇಳಿದ್ರು. ಹೇಳ್ಯಾರ್ರಿ. ಈ ಊರೆಲ್ಲ ಕೂಡಿ ವೀರಭದ್ರೇಶ್ವರ ಜಾತ್ರೆ ಮಾಡ್ಯಾರ. ಹೌದು. ಅದಕ್ಕೆ ಇಲ್ಲಿ 10 ಮಂದಿ ಎಲ್ಲ ಒಂದು 100 ಜನರೇ ಕೂತದ್ರಿ. ಕೂತಾರಲ್ರಿ ಅಷ್ಟು. ಅದಕ್ಕೆ ನಿನ್ನ ಕವಿಗಳು 10 ಮಂದಿ ದೈವಕ್ಕೆಲ್ಲ ಅಂತೇಳಿ ಯಾಕೆ ಪ್ರಥಮದಲ್ಲಿ ಇಟ್ರು ಕವಿಗಳು ವರ್ಣನೆ ಮಾಡಿದ್ರು. ಹೌದ್ರಲ್ಲ. ಮತ್ತೆ ಇಷ್ಟೆಲ್ಲ ಸಭಾ ಎಲ್ಲ ಕೂಡ್ಯದ. ಹೌದು. ಅದಕ್ಕೆ 10 ಮಂದಿ ಯಾಕಂದ್ರು? ಹೌದ್ರಲ್ಲ. ಅಂಧಕಾರ ಅಂದ್ರೆ ಕತ್ತಲಿ, ದುಂಧಕಾರ ಅಂದ್ರೆ ಕತ್ತಲಿ. ನಿರಾಂಕಾರದಲ್ಲಿ ಯಾವ ಜಂಬೂ ದೀಪದ ಅಧಿಪತಿ ಆಗಿರುವಂತ ನನ್ನ ತಾಯಿ ಶಾಂಭವಿ, ಹೌದು, ಜಂಬೂ ದೀಪದಲ್ಲಿ ಯಾವ ಜಾಂಬುಮುನಿಯ ಅರಮನೆಯಲ್ಲಿ ಹೌದು ಮೆಂಬರ್ ಆಗಿರುವಂತ ನನ್ನ ಜಗಜ್ಜನನಿ ಶಾಂಭವಿ ಸೃಷ್ಟಿ ನಿರ್ಮಾಣ ಮಾಡಿಕೊಂಡು ಈ ಜಗ ಎಲ್ಲ ತಾಯಿಯಿಂದೇ ನಿರ್ಮಾಣ ಆಗ್ಯದ ತಿಳಿ ನಮ್ಮ ವಾದದ ಇವತ್ತಿನ ದಿವಸ. ಹೌದು. ಮತ್ತು ಪರಮಾತ್ಮನಿಂದ ಸೃಷ್ಟಿ ರಚನೆ ಹೆಂಗ್ಯಾಗ್ಯದ ತಿಳಿ ಯಾವ ಕಣದಾಳ ಲಕ್ಷ್ಮಣ ಮಾಸ್ತರ್ ಹೇಳ್ತಾರ್ರಿ. ಯಾವ ಉದ್ಭುಜಕ ಉಮಾದೇವಿ, ಹೌದು, ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭುಜ 21 ಲಕ್ಷ. ಹೌದ್ರಲ್ಲ. ಹೀಗೆ ನಿನ್ನ ಪರಮಾತ್ಮ ಪ್ರಥಮದಲ್ಲಿ ಈ ಜೀವ ತಯಾರು ಮಾಡಬೇಕಾದ್ರೆ, ಹೌದು, ಯಾವ ಖಾನಿಗೆ ಕೈ ಹಾಕಿ ತಯಾರು ಮಾಡ್ದ? ಹೌದ್ರಲ್ಲ. ಯಾಕಂದ್ರೆ ನನ್ನ ತಾಯಿ ಉದ್ಭುಜಕ ಉಮಾದೇವಿಯಿಂದ ಸೃಷ್ಟಿ ರಚನೆ ಆಗ್ಯದ ತಿಳಿ ನಾವ್ ಹಿಂಗ್ಯಾಂಗ ಉಮಾದೇವಿ ಉದ್ಭುಜಕ ಅಂತೇಳಿ ದಾರಿ ಹಿಡ್ದಿದ್ದೇವಲ್ಲ ಮಾಸ್ತರ. ಹೌದು. ಹಂಗ ನಿನ್ನ ಪರಮಾತ್ಮ ಈ 4 ಖಾನಿಗಳ ಪ್ರಕಾರ ಪ್ರಥಮದಲ್ಲಿ ಯಾವ ಖಾನಿಗೆ ಕೈ ಹಾಕಿ ಈ ಜೀವ ತಯಾರು ಮಾಡ್ದ? ಹೌದ್ರಲ್ಲ. ಮತ್ತೆ ನಿನ್ನ ಪರಮಾತ್ಮ ಪ್ರಥಮದಲ್ಲಿ ನನ್ನ ಆದಿಶಕ್ತಿಯಿಂದ ಹುಟ್ಟ್ಯಾನ. ಹೌದು. ಅರ್ಧನಾರೇಶ್ವರ ಆಗ್ಯಾನ. ಹೌದ್ರಲ್ಲ. ಅರ್ಧ ಶರೀರ ಶಿವಂದದ, ಅರ್ಧ ಶರೀರ ನನ್ನ ತಾಯಿದದ. ಹೌದು. ಅದಕ್ಕೆ ತಾಯಿ ಬಿಟ್ಟು ನಿನ್ನ ಪರಮಾತ್ಮ ಹುಟ್ಟಿಲ್ಲ. ಹೌದ್ರಲ್ಲ. ಪ್ರಥಮದಲ್ಲಿ ನಿನ್ನ ಪರಮಾತ್ಮ ಶಿರಿವು ಅರ್ಧ ಅದ, ಅರ್ಧನಾರೇಶ್ವರ ಆಗ್ಯಾನ. ಹೌದು, ಆಗ್ಯಾರಲ್ರಿ. ಅದಕ್ಕೆ ನನ್ನ ತಾಯಿದಿಂದ ಈ ಜಗತ್ತು ನಿರ್ಮಾಣ ನಿನ್ನ ಪರಮಾತ್ಮ ಮಾಡ್ಯಾನ. ಹೌದು. ಪ್ರಥಮದಲ್ಲಿ ನನ್ನ ತಾಯಿ ಓಂಕಾರದಲ್ಲಿ ಓಮ ನುಡ್ದಕ್ಕಿ ತಾಯಿ. ಹೌದು. ಸ್ವತಃ ಶಂಕರಗ ಹಡದಕ್ಕಿ ತಾಯಿ. ಹೌದ್ರಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರನ ಕೆಲಸಕ್ಕೆ ಹಚ್ಚಿದಕ್ಕಿ ನನ್ನ ಮಾಮಾಯಿ ಅಂತೇಳಿ ಹೇಳ್ತಾರೆ ಕವಿಗಳು. ಹೇಳ್ತಾರಲ್ರಿ ಕವಿಗಳು. ಮತ್ತೆ ನೋಡುನ್ರಿ ಹೆಂಗ್ ಬರ್ತಾರ ಕಣದಾಳ್ ಲಕ್ಷ್ಮಣ ಮಾಸ್ತರು ಯಾವ ರೀತಿಯಿಂದ ಸೃಷ್ಟಿ ಉತ್ಪತ್ತಿ ಮಾಡ್ಕೊಂಡು ಬರ್ತಾರ ನೋಡುನ್ರಿ. ಸಮಾಧಾನ. ಹೌದು. ಏ ಸಭಾ ಸಭಿಕರಿಗೆ ಸಿರಬಾಗಿ ಹೇಳುವೇನೋ, ಏ ದೈವ ದೇವರ ತಾಯಿ ತಂದೆ ಹವದೋ, ಏ ಮನೆಯಲ್ಲಿ ದೇವರೆದು ಮರತ ಮರವೆಗೆ ಬೆದ್ದು ಹೊರಗ ಹುಡುಗಿದರಲ್ಲಿ ಸೇಗಬಾವದೋ, ಏ ಮನೆಯಲ್ಲಿ ದೇವರೆದು ಮರತ ಮರವೆಗೆ ಬೆದ್ದು ಹೊರಗ ಹುಡುಕಿದರಲ್ಲಿ ಸೇಗಬಾವದೋ, ಏ ಭಕ್ತಿ ಬೇಕು ಮೊದಲ ಪೋಕ್ತ ಮಾನವರಲ್ಲಿ, ಏ ಯುಕ್ತ ಮಾನವನ ಕರ್ತವ್ಯ, ಏ ನೀತಿ ನೇಮ
ಮಾಹಿತಿ ಸೌಮ್ಯ ಸದಾಚಾರ ಮಾತಾಡಿದಂಗಲ್ಲ ಈ ಭವ್ಯ ನೀತಿ ನೇಮ ಐತಿ ಸೌಮ್ಯ ಸದಾಚಾರ ಮಾತಾಡಿದಂಗಲ್ಲ ಈ ಭವ್ಯ ಮಾನವ ಜನ್ಮಕ ಹೊಟ್ಟೆ ಬಂದ ಮೇಲೆ ನಿನ್ನ ಆಯುಷ ಕಳಿ ಬೇಡ ದೇವ್ಯ ನಾನು ನೇನು ಎಂಬ ಅಹಂಕಾರದಿಂದ ಇವ್ರೇನ ಹಾಡತಾರಂದ ಕಾವ್ಯ ನಾನು ನೇನು ಎಂಬ ಅಹಂಕಾರದಿಂದ ಇವ್ರೇನ ಹಾಡತಾರಂದ ಕಾವ್ಯ ನಾನ್ಯಾರು ಎಲ್ಲಿಗೆ ಹೋಗೋದಿದನ ಅರಿಬೇಕೋ ಅಹಂಕಾರ ಬೇಜ ಹೊರಿಬೇಕೋ ಅಹಂಕಾರ ಬೇಜ ಹೊರಿಬೇಕೋ ನೀ ಹುಟ್ಟಿ ಬಂದು ಏ ಪಾಪದ ಕೃತೆ ಬೇಡಬೇಕೋ ನೋಡಿದಂತೆ ಸದಾ ನಡಿಬೇಕೋ ನೋಡಿದಂತೆ ಸದಾ ನಡಿಬೇಕೋ ದೃಢ ಭಕ್ತಿದಿಂದಲೇ ತ್ರಿಕಾಲದಲ್ಲಿ ದುಡಿಬೇಕೋ ನಾವು ಒಂದೇ ಮಾರ್ಗ ಹಿಡಿಬೇಕೋ ನಾವು ಒಂದೇ ಮಾರ್ಗ ಹಿಡಿಬೇಕೋ ತನ್ನಂತೆ ಪರರೆಂದು ಭಾವಿಸಿ ನಡೆದರೆ ತನ್ನಂತೆ ಪರರೆಂದು ಭಾವಿಸಿ ನಡೆ ತನ್ನಂತೆ ಪರರೆಂದು ಭಾವಿಸಿ ನಡೆದಲ್ಲೇ ತನಗೆಂದು ಯಾವ ದೋಷ ತಟ್ಟಲಾರದು ಮನೆಯಲ್ಲಿ ದೇವರಿದು ಆ